ನಮಸ್ತೆ. ಸಿನಿಮಾ ಲವರ್ಸ್ಗೆ ಈ ಪೌಲ್ ಮಾಡ್ತೀರಾ ನಮಸ್ಕಾರಗಳು. ಹೇಗಿದ್ದೀರಾ? ನಿನ್ನೆ ತಾನೇ ರಿಲೀಸ್ ಆಯಿತು ಬಲರಾಮನ ದಿನಗಳು. ಪ್ಯೂರು 80s 90s ಸಿನಿಮಾ ರೀ. ನೀವು ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಹೋಗಿ ನೋಡಿಕೊಂಡು ಬನ್ನಿ. ಹೆಂಗಿದೆ ಅಂದರೆ, ನಿನ್ನೆ ಬೆಳಗ್ಗೆಯಿಂದ ಟೈಮ್ ಇರಲಿಲ್ಲ ನನಗೆ, ಫಸ್ಟ್ ಶೋ ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ 7:30 ಶೋಗೆ ಹೋದೆ ನೈಟು. ಆ ನೈಟು ಹೋಗಿದ್ಕು, ಮೂವಿ ನೋಡಿದ್ಕು ಹೆಂಗೆ ಮಸ್ತಾಗೈತೆ ಅಂದರೆ ಅಷ್ಟು ಚಿಂದಿಯಾಗೈತೆ ಮೂವಿ, ಸಖತ್ತಾಗೈತೆ. ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. 80s 90s ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ನೀವು ಥಿಯೇಟ್ರಿಗೆ ಹೋಗಲ್ಲ, 80s 90ಸ್ಗೆ ಹೋಗ್ತೀರಾ. ಅರ್ಥ ಆಯ್ತಾ? ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಥಿಯೇಟ್ರು ಈಚ್ ಕಡೆ ಟಿಕೆಟ್ ತೊಗೊಂಡು ಒಳಗಡೆಗೆ ಹೋಗ್ತಿದ್ದಂಗೆ ನಿಮಗೆ 80s 90ಸ್ಗೆ ಹೋಗ್ತಿದ್ದಂಗೆ ಫೀಲ್ ಆಗೋದು. ಅದೊಂದು 100% ಗ್ಯಾರಂಟಿ ಕೊಡ್ತೀನಿ ನಾನು. ನೀವು 2026 ಬಟ್ ಸಿನಿಮಾ ಹಾಲ್ ಒಳಗಡೆ ಹೋದರೆ 100% ಗ್ಯಾರಂಟಿ ಕೊಡ್ತೀನಿ, 80ಸ್ಗೆ ಹೋಗೋದು ನೀವು. ಆ ಮೂವಿ ಸ್ಟಾರ್ಟ್ ಆಗ್ತಿದ್ದಂಗಿಂದನೇ ನೀವು 80ಸ್ಗೆ ಹೋಗ್ತೀರಾ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾರ್ಯಾರು ನೀವು ಜೈರಾಜು, ಕೊತ್ವಾಲು, ಇನ್ನೂ ಯಾರ್ಯಾರನ್ನ ಮೇನ್ ರೌಡೀಸ್ನ ನೋಡಿಲ್ವೋ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಅಷ್ಟು ಪ್ಯೂರ್ ಗೂಸ್ ಬಂಪ್ಸ್ ಆಗಿ ಅವ್ರನ್ನೆಲ್ಲ ತೋರಿಸಿದ್ದಾರೆ. ಅವ್ರು ಏನೇನು ಮಾಡ್ತಾಯಿದ್ರು, ಅವ್ರ ಜೊತೆ ಇದ್ದವರೆಲ್ಲ ಏನೇನು ಮಾಡ್ತಾಯಿದ್ರು, ಅವ್ರ ಬಗ್ಗೆ ಎಲ್ಲ ಪೂರ್ತಿ ಡೀಟೇಲ್ ಕೊಟ್ಟಿದ್ದಾರೆ. ಹೆಂಗೆ ರೌಡಿಸಮ್ಮು ಎಂಟ್ರಿ ಆದರೆ ಅದರಿಂದ ಹೊರಗಡೆ ಬರ್ತೀವೋ ಬರಲ್ವೋ, ಸಾಯ್ತೀವೋ ಸಾಯಲ್ವೋ ಎಲ್ಲ ಪೂರ್ತಿಯಾಗಿ ನಮ್ಮ ಚೈತನ್ಯ ಅವರು ಒಳ್ಳೆ ಕತೆ ಕೊಟ್ಟಿದ್ದಾರೆ ನಮಗೆ. ಅದಕ್ಕೋಸ್ಕರ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮಿಸ್ ಮಾಡಿದ್ರೆ ಮಾತ್ರ ದಯವಿಟ್ಟು ಗ್ಯಾರಂಟಿ ನೀವು ಫೇಲಾಗಿ ಹೋಗ್ತೀರ. ಫೇಲು ಅಂದರೆ ಮೂವಿಲಿ ನೀವು ಮೂವಿ ನೋಡೋಕ್ಕೆ ಚಾನ್ಸಸ್ ಸಿಗಲ್ಲ ಮುಂದಕ್ಕೆ ಎಲ್ಲೂ. ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಿಗಲ್ಲ. OTTಲಿ ಬರ್ಬೋದು, ಅಲ್ಲಿಗೋಸ್ಕರ ಕಾಯ್ತಾ ಇರ್ಬೋದು ನೀವು, ಬಟ್ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಸಿಗಲ್ಲ. 80s 90s ಎಕ್ಸ್ಪೀರಿಯೆನ್ಸ್ OTTಲಿ ಸಿಗೋದೇ ಇಲ್ಲ. ಥಿಯೇಟರಲ್ಲಿ ಹೋಗಿ ನೋಡಿ ಮೂವಿನ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಥಿಯೇಟರಲ್ಲಿ ಹೋಗಿ ನೋಡಿ. ನಮ್ಮ ವಿನೋದ್ ಪ್ರಭಾಕರ್ ಅವ್ರಿಗೆ ಮಾತ್ರ ಮಸ್ತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೀವು ಆ ವಿನೋದ್ ಪ್ರಭಾಕರ್ ಅಂತಲೇ ಅನ್ಸಲ್ಲ, ಬಲರಾಮನೇ ಅನ್ಸೋದವರು. ಆ ಮೂವಿಲಿ ಸೇಮು ಹೆಂಗೆ ಡಿಟ್ಟು ಬಲರಾಮನೇ. ಅವರು ಆ್ಯಕ್ಟಿಂಗ್ ಬಿಟ್ಟು ಒಂದು ರೌಡಿನೇ ಆಗೋಗಿದ್ದಾರೆ. ರಿಯಲ್ ಲೈಫ್ ರೌಡಿಗಳು ಹೆಂಗಿದ್ರು ಆ ಕಾಲದಲ್ಲಿ ಅದೇ ಆಗೋಗಿದ್ದಾರೆ ಅವರು. ಆ ಥರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ ಥರ ಒಂದು ಎನರ್ಜೆಟಿಕ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು. ಅದಂತೂ ನಾನು 1% 10/10 ಕೊಡ್ತೀನಿ ಅವ್ರ ಪರ್ಫಾರ್ಮೆನ್ಸ್ಗೆ. ಮಸ್ತಾಗೈತೆ. ಎಲ್ಲರೂ ಹೋಗಿ ಅವ್ರನ್ನ ಮಾತ್ರ ಮಿಸ್ ಮಾಡಿದ್ರೆ ಒಂದು ಪಿನ್ನು ನೋಡಿ. ಯಾಕೆ ಅಂದರೆ ಹೆಂಗೆ ಅಂದರೆ, ಇದು ಅವರು ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಂದ ಹೆಂಗೆ ಮುಂದಕ್ಕೆ ಲೈಫ್ ಲೀಡ್ ಮಾಡಬೇಕು ಅನ್ನೋದು, ಯಾವ ಫ್ರೆಂಡ್ ಕರ್ಕೊಂಬರ್ತಾನೆ ಆ ಫ್ರೆಂಡ್ ಕೈ ಕೊಟ್ಬಿಡ್ತಾನೆ. ಆಮೇಲೆ ಇವ್ರನ್ನ ಏನೋ ಒಂದು ಘಟನೆ ಒಳಗಡೆ ಅವರೊಂದು ಹೋಗಿ ಯಾರನ್ನೋ ಏನೋ ಅವ್ರ ತಪ್ಪೇ ಇರಲ್ಲ ಅದು ಹಂಗೆ ಸುಮ್ಮನೆ ಹಿಂಗೆ ಏನೋ ಮಾಡ್ತಾರೆ. ಅದು ಏನೇನೋ ಆಗಿ ಇವರು ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ಗೆ ಹೋಗಿ ಮೇನ್ ರೋಡಿಗೆ ಬಂದು ಇವ್ರನ್ನ ಬಿಡಿಸ್ಕೊಂಡು ಅದಾಗಿ ಹಂಗಂಗೆ ಇವರು ದೊಡ್ಡ ರೌಡಿಯಾಗಿ ಹೆಂಗೆ ಅಂದರೆ, ಇವಾಗ ಮೇನ್ ರೌಡಿಗೇನೆ ಇವರು ಬಲಗೈ ಇದ್ದಂಗೆ ಆ ಥರ ಒಂದು ಇದು ಮಾಡಿ ಹೆಂಗೆಂಗೋ ಆಗಿ ಸಿನಿಮಾ ಮಾತ್ರ ಮಸ್ತು ಗೂಸ್ ಬಂಪ್ಸು. ಎಲ್ಲ ಒಂದು ಸೀನು ನಿಮಗೆ ಮೈನಸ್ ಪಾಯಿಂಟು ಅನ್ನೋದೇ ಕೊಡಲ್ಲ. ಅವರು ಡೈರೆಕ್ಟ್ರು ಆಗಲಿ ಹೀರೋನಾದರೂ ಆಗಲಿ ಒಂದೇ 1% ನಿಮಗೆ ಮೈನಸ್ಸು ಅಂತ, ಎಲ್ಲೂ ಬೋರಿಂಗ್ ಅಂತ ಮಾತ್ರ ಅನ್ಸಲ್ಲ ನಿಮಗೆ. ಅಷ್ಟು ಎನರ್ಜೆಟಿಕ್ ಆಗಿ ಕೊಟ್ಟಿದ್ದಾರೆ ಮೂವಿನ. ಮಾಸ್ ಆಗೈತೆ. ಫುಲ್ಲು ಫೈಟಿಂಗು, ಫುಲ್ಲು ಇನ್ನೊಂದ್ರಿ ಲವ್ ಸೀನ್ ಐತೆ, ಫೀಲಿಂಗ್ಸ್ ಐತೆ. ನೀವು ಏನೇನೆಲ್ಲ ಫಿಲಮಲ್ಲಿ ನಿಮಗೆ ಬೇಕು ಅನ್ಸೋದು ಎಲ್ಲನೂ ಕೊಟ್ಬಿಟ್ಟಿದ್ದಾರೆ ನಮ್ಮ ಚೈತನ್ಯ ಅವರು. ಅಷ್ಟು ಪ್ಯೂರಾಗಿ ಅಷ್ಟು ಗೂಸ್ ಬಂಪ್ಸ್ ಇದೆ ಫಿಲಮು. ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಅದೇ ಹೇಳ್ತಲ್ವಾ, ಈ 2026 ನಮಗೆ ಸಾಕಾಗೋಗ್ಬಿಡೈತಪ್ಪ, ಕೆಲಸ ಮಾಡಿ ನಮಗೆ ಬೋರ್ ಆಗ್ಬಿಡೈತಪ್ಪ ಅಂತ ಅನ್ನೋರು ದಯವಿಟ್ಟು ಈ ಮೂವಿಗೆ ಹೋಗಿ. 80ಸ್ಗೆ ಕರ್ಕೊಂಡು ಹೋಗ್ತಾರೆ. ನೀವು 2.5-3 ಅವರ್ ನಿಮಗೆ ಫ್ರೀಡಮಾಗಿ ನಿಮ್ಮ ಪರವಾಗಿ ನೀವು ಪೀಸ್ಫುಲ್ಲಾಗಿ ಕುತ್ಕೊಂಡು ಮೂವಿ ನೋಡ್ತೀರಾ. ಅದಂತೂ 100% ಗ್ಯಾರಂಟಿ ಕೊಡ್ತೀನಿ. ಆಮೇಲೆ ಆ್ಯಕ್ಷನ್ ಸೀನ್ಸ್, ಡೈಲಾಗ್ಸು, ಸಿನಿಮೋಟೋಗ್ರಫಿ ಥಿಯೇಟ್ರಲ್ಲಿ ಮಾತ್ರ ಫುಲ್ಲು ಕಿಕ್ ರೀ. ನೀವು ಎಣ್ಣೆ ಹೊಡೆದ್ರು ಅಂತ ಕಿಕ್ ಕೊಡಲ್ಲ.
ಅದಂತೂ 100% ಶ್ಯೂರ್ ಕೊಡ್ತೀನಿ. ನೀವು ಎಣ್ಣೆ ಹೊಡೆದ್ರು ಆ ಥರ ಕಿಕ್ ನಿಮ್ಗೆ ಬರೋದೇ ಇಲ್ಲ. ಆ ಥರ ಒಂದು ಸಿನಿಮಾ ಇದು. ನಾನು ನಿನ್ನೆ ಅಷ್ಟು ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದೆ ಅದು ಹೆಂಗೆ ನಾನು ಅವ್ರನ್ನ ನೋಡೇ ಇರಲಿಲ್ಲ. ನಾನು 20s ಹುಟ್ಟಿರೋದು, ನಾನು 20ಸಲ್ಲಿ ನಾನು ಹುಟ್ಟಿರೋದು. ನಾನು ಈ ಜೈರಾಜು ಕೊತ್ವಾಲ್ ಅವ್ರನ್ನೆಲ್ಲ ನಾನು ನೋಡೇ ಇಲ್ಲ. ಅದನ್ನು ನಾನು ನೋಡಿದೆ. ಎಲ್ಲಿ? ಮೂವಿಲಿ ಅವರಿಬ್ಬರನ್ನ ನಾನು ನೆನ್ನೆ ನೋಡಿದೆ. ಅದನ್ನು ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ, ನೀವು ಥಿಯೇಟ್ರಲ್ಲಿ ನೋಡಿ. ಆ ದಿನಗಳು ಅಂತ ಒಂದು ಮೂವಿ ಬಂದಿದೆ ನಮ್ಮ ಚೈತನ್ಯ ಅವ್ರದ್ದೇನೆ, ಅದನ್ನು ನೋಡಿ. ಅದನ್ನು ನೋಡಿದ್ಮೇಲೆ ಇದನ್ನು ನೋಡಿ, ಇಲ್ಲ ಇದನ್ನು ನೋಡಿದ್ಮೇಲೆ ಅದನ್ನು ನೋಡಿ. ಎರಡು ಮಾತ್ರ ಮಸ್ತಾಗೈತೆ, ಅಷ್ಟು ಸೂಪರ್ ಆಗೈತೆ ಫಿಲಮು. ಇನ್ನೊಂದು ನಮ್ಮ ಪ್ರಿಯಾನಂದ್ ಅವ್ರು ಮೇಡಮ್ ಅವರು ಹೆಂಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ, ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಷ್ಟು ಒಂದು ಪರ್ಫಾರ್ಮೆನ್ಸ್ ಅವ್ರದ್ದು, ಲವ್ ಪರ್ಫಾರ್ಮೆನ್ಸ್ ಆಗಲಿ, ಇಲ್ಲ ನಮ್ಮ ಟೀಚರು ಮೇಡಮ್ ಅವರು ಅದರಲ್ಲಿ ಬೇಡ, ನೀವು ಅದನ್ನ ಮೂವಿಲಿ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅದು ಹೆಂಗೆ ಏನೋ ಎತ್ತ ಅಂತ ನಿಮಗೆ ಪಕ್ಕ ಗೊತ್ತಾಗುತ್ತೆ. ರೊಮ್ಯಾನ್ಸ್ ಏನೋ ಇದೆ ಅದರಲ್ಲಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನಮ್ಮ ಅಣ್ಣ ಪ್ರಭಾಕರ್ ಮತ್ತು ಇವರು ಸಕ್ಕದಾಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ವೈಫ್ ಆಗಿ, ಒಂದು ಲವ್ವರ್ ಆಗಿ, ಒಂದು ಅಮ್ಮ ಆಗಿ, ಹೆಂಗೆಲ್ಲ ನಾನು ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಅಂದ್ಕೊಂಡ್ರು ಮೇಡಮು, ಅದಕ್ಕಿಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮೂವಿಲಿ. ಮಿಸ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮಿಸ್ ಮಾಡಿಬಿಟ್ರೆ ಮಾತ್ರ ನೀವು ಟೋಟಲಿ ಡ್ಯಾಮೇಜ್ಡ್. 100% ಶ್ಯೂರ್ ಕೊಡ್ತೀನಿ, ಹೋಗಿ ನೋಡಿ ಮೂವಿನ. ಸೂಪರ್ ಆಗಿದೆ. ಗ್ಯಾಂಗ್ಸ್ಟರ್ಸು ಅವರು ಹೆಂಗೆ ಚಿಕ್ಕ ಹುಡುಗ ದೊಡ್ಡವನು ಹೆಂಗೆಲ್ಲ ಬೆಳೆದು ಏನೇನೆಲ್ಲ ಆದ ಅನ್ನೋದು ಒಂದು ಪೂರ್ತಿ ಸ್ಟೋರಿನೇ ಐತೆ. ಅವನ ಜೊತೆ ಇದ್ದವ್ರು ಏನು ಮಾಡಿದ್ರು, ಅವನ ಜೊತೆ ಇಲ್ದಿರೋರು ಏನು ಮಾಡಿದ್ರು ಅಂತೆಲ್ಲ ಒಂದು ಮೂವಿ ಇದೆ. ಮೂವಿಲಿ ಸ್ಟೋರಿ ಐತೆ ಇದು. ದಯವಿಟ್ಟು ನನ್ನ ಕೈಲಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ. ನೀವು ಹೋಗಿ ನೋಡಿ. ನೀವು ಹೋಗಿ ನೋಡಿದ್ಮೇಲೆ ನಾನು ವೀಡಿಯೋ ಹಾಕಿರ್ತೀನಲ್ಲ, ನನ್ನ ವೀಡಿಯೋ ಮೇಲೆ ಕಮೆಂಟ್ ಅಂತ ಇರುತ್ತೆ ಕೆಳಗಡೆ, ಅದ್ರ ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮದು ಅನಿಸಿಕೆಗಳನ್ನ ದಯವಿಟ್ಟು ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಮ್ಮ ಮೂವಿಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ. ಬಲರಾಮನ ದಿನಗಳು ಆಯಿತಾ. ನೀವು ಹೋಗ್ತಾ ಇರೋದು ಮೂವಿಗಲ್ಲ, 80s 90sಗೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಹೋಗಿ ಮೂವಿ ನೋಡಿ. 80s 90s ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನಿಮಗೆ ಹೋಗಿ ಶೋರಾಗಿ ಕುತ್ಕೊಂಡು ಪಿನ್ ಟು ಪಿನ್ ಒಂದು ಚೂರು ಬಿಡ್ದಿರ 7:30 ಶೋಗೆ ಅಂದರೆ 7:20ಗೆಲ್ಲ ಹೋಗ್ಬಿಡಿ. ಹೊರಗಡೆ ಬಂದ್ಬಿಟ್ಟಿರ್ತಾರೆ, ಮುಗಿದೋಗಿ ಆಲ್ರೆಡಿ. ನೀವು ಟಿಕೆಟ್ ಇಸ್ಕೊಂಡು ಒಳಗೆ ಹೋದರೆ ಅಡ್ವರ್ಟೈಸ್ನು ಮಿಸ್ ಮಾಡ್ಕೋಬೇಡಿ, ಏನು ಮಿಸ್ ಮಾಡಿ. ಯಾಕಂದರೆ ಒಂದೊಂದು ಸೀನು ಮುಖ್ಯ ಅದರಲ್ಲಿ. ದಯವಿಟ್ಟು ನೋಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಎತ್ತ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.